नाज़रीन आदाब, एवन टीवी में आप तमाम का खैर मकदम है। कांग्रेस के नौजवान कायद विजनरी लीडर रवि बोसराज के जन्मदिन के मौके पर हमेशा मालवी के नौजवान कायद मिर्ज़ा आदम बेग कई एक फलाही काम और फलाही प्रोग्राम करते हैं। इस साल भी इन्होंने पोतनाड़ के सरकारी स्कूल के तलबा और तालिबात में दोपहर गरम खाना स्कीम के लिए रिकाबियाँ यानी प्लेट्स तकसीम की। इसके अलावा बच्चों को नोटबुक्स, बुक्स, पेन वगैरह भी तकसीम किए। साथ ही साथ मानवी के नेरलू अनाथ आश्रम और ओल्ड एज होम में भी प्रोग्राम मुनक़िद किया, जहां पर केक काटते हुए रवि बोसराज के जन्मदिन की खुशियां मनाई गईं। इस मौके पर इस आश्रम को मिर्ज़ा आदम बेग की जानिब से 51,000 रुपये डोनेशन भी दिया गया। गुज़िश्ता साल भी इन्होंने इसी तरह के कई फलाही काम किए थे और रायचूर के एक इदारे को 51,000 रुपये डोनेशन दिया था। इसके अलावा अस्पताल और दीगर मुकामात पर भी फल, ब्रेड वगैरह भी तकसीम किए गए। इस मौके पर मिर्ज़ा आदम बेग के अलावा ब्राह्मण समाज के मानवी सदर विजय कुमार, कांग्रेस कायदीन मोहम्मद रहमत अली, मोहम्मद आशिम कुरैशी, हम्पैया नायक बेलगिनपेटे, सैयद रशीद, कामेश मनकल, अब्दुल लतीफ़, मुस्तफ़ा कुरैशी, सैयद मुस्तफ़ा कबगल, के समीर पाशा, विनोद नायक, प्रकाश, आलम बाशा, समीर, वीरपक्षी नायक, सैयद सलीम, शरण बसवा, शमशु कुरैशी, चांद पाशा, हनुमंतु, वेंकटेश नायक, इरुलगड्डे और दीगर कई एक कायदीन भी मौजूद थे। ಕಾರ್ಯಕ್ರಮದಲ್ಲಿ ಬೋಸರಾಜ್ ಸರ್ ಐದಂತ ಅನೌನ್ಸ್ ಮಾಡಿ 51,000 ರೂಪಾಯಿ ಘೋಷಣೆ ಮಾಡಿದ ಕೂಡಲೇ ಎಲ್ಲ ಕಣ್ಣಿಂದ ಫೋನ್ ಬರ್ತಾ ಇದ್ವು, ಪೇಪರ್ ನ್ಯೂಸ್ ಬಂದ ಕೂಡಲೇ ನಾವು ಮಾಡ್ತಾ ಇದ್ದೀವಿ ಸಹಾಯ ಹಂಗಾಗಿ ಎಲ್ಲರಿಗೆ ಜೋರಾಗಿ ಚಪ್ಪಳೆ ತಟ್ಟೋದ್ರ ಮಾಡ್ತಾ ಇದ್ವಿ. ಅದೇ ರೀತಿ ಹಂಪೈಯ ಯುವ ಮುಖಂಡರ ಕಾಂಗ್ರೆಸ್ ಅವರು ಸಹ ವೇದಿಕೆ ಮೇಲೆ ದೊಡ್ಡ ಗಾತ್ರದ ಕೇಕ್ ಅನ್ನು ಕಟ್ ಮಾಡುವ ಮೂಲಕ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ. ಇಲ್ಲ किसी के साथ लेके ಅದೊಂದು ಹಾಕ್ಬೋಣ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಬೇಕಂತ ಎಲ್ಲ ಜೋರಾಗಿ ಚಪ್ಪಳೆ ತಟ್ಟುವ ಮೂಲಕ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಇವತ್ತಿನ ದಿವಸ ಫೆಬ್ರವರಿ 15, ಇವತ್ತು ನಮ್ಮ ಯುವಕರ ಕಣ್ಮಣಿ ನಮ್ಮ ರವಿ ಬೋಸರಾಜ್ ಸಾಹೇಬ್ರ ಜನ್ಮದಿನ ಅಂಗವಾಗಿ ನಾವು ಇವತ್ತು ಸರಳತೆಯಿಂದ, ಸಜ್ಜನಿತೆಯಿಂದ ಮತ್ತು ನಮ್ಮ ಆದಮ್ ಭಾಯಿ ಇದು ನೆರಳು ಅನಾಥಾಶ್ರಮ ಇಲ್ಲಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಮತ್ತೆ ಒಂದ್ 2 ದಿವಸ ಮುಂಚೆ, ಒಂದು ವಾರ ಮುಂಚೆ ನೆರಳು ಅನಾಥಾಶ್ರಮದ ಪ್ಲಾಟ್ ತಗೊಂಡು ಅನಾಥಾಶ್ರಮ ಕಟ್ಬೇಕಂತ ಒಂದು ಏನ್ ನಿರ್ಧಾರ ಮಾಡಿದ್ರು. ಅಲ್ಲಿ 51,000 ನಾನು ದೇಣಿಗೆ ಕೊಟ್ಟು ರವಿ ಬಸವರಾಜ್ ಸಾಹೇಬರು ಬರ್ತಡೇ ದಿವಸ ಅಂತ ಹೇಳಿದ್ರು. ಅದೇ ಮಾತಿನ ಪ್ರಕಾರ ನಿಂತು 51,000 ರೂಪಾಯಿ ನೀಡಿದ್ದಾರೆ. ನಮ್ಮ ನಮ್ಮ ದೇವರು ಅವ್ರಿಗೆ ಆಯುಷ್, ಆರಾಮ ಮತ್ತೆ ರಾಜಕೀಯ ಜೀವನದಲ್ಲಿ ಇನ್ನ ಮುಂದುವರಿಸಲಿ ಅಂತ ನಾನು ಈ ಮಾತು ಹೇಳುತ್ತಾ, ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಆದಮ್ ಭಾಯಿ ಮೇಲೆ ಮತ್ತೆ ನಮ್ಮ ರವಿ ಬೋಸರಾಜ್ ಮೇಲೆ ಇರಲಿ ಅಂತ ನಮಸ್ಕಾರ ಎಲ್ಲರಿಗೆ, ಇಲ್ಲಿ ಕುಂತವರ ಹಿರಿಯರಿಗೆ, ಕಿರಿಯವರಿಗೆ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಆಶ್ರಮ ಗುರುಸಿ ಏನು ಒಳ್ಳೆ ಮಾತಾಡಿದ್ರು, ರೆಹಮತ್ ಒಳ್ಳೆ ಮಾತಾಡಿದ್ರು, ಹಂಪಯ್ಯ ಹೇಳಿದ್ರು. ಇವತ್ತು ನಾವು ಏನು ಮಾಡ್ಬೇಕಂತ ಹೇಳಿ ಇದು
ಬಂದು ಪ್ರತಿ ವರ್ಷ ಮಾಡ್ಕೊಂಡ್ಬಂದು 100 ವರ್ಷದಿಂದ ಸತತ ಮಾಡ್ಕೊಂಡ್ಬಂದಿವಿ ನಾವು. ಇವತ್ತು ಈ ಶಕ್ತಿ ನಮ್ಗೆ ಬಂದೈತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಸವರಾಜ್ ಸಾಹೇಬರು ಮತ್ತು ರವಿ ಬಸವರಾಜ್ ಸಾಹೇಬರು ಮತ್ತು ಅಂಪಯ್ಯ ಸಾಹೇಬರು. ನಾವು ಬೆಳಗ್ಗೆ ಒಂದು ಸಣ್ಣ ಕಾರ್ಯಕರ್ತ ಗುರುತಿಸಿ ಅವ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು, ಲೋಕಸಭಾ ಜನರಲ್ ಸೆಕ್ರೆಟರಿ ಮಾಡಿದ್ರು. ಯಾವುದೇ ಕೆಲಸಗಳಲ್ಲಿ ಆದ ಇದು ನೋಡಪ್ಪ ಅಂತೇಳಿ ನಾವು ಮುಂದೆ ಇಟ್ಟು ಮುಂಚೂಣಿ ಇಟ್ಟು ಕೆಲಸಗಳು ಮಾಡಿಸ್ತಾರೆ. ಆದರೆ ಅವ್ರ ಕೆಲಸಗಳು ಮಾಡ್ಕೊಂಡು ನಮ್ಮ ಅವ್ರು ಏನೇನು ಕೆಲಸಗಳು ಮಾಡ್ಕೊಂಡು ಬಂದಿಲ್ಲ ಅದರಿಂದ ದಾರಿ ನಮಗೆ ಒಂದು ಒಳ್ಳೆ ದಾರಿ ಬಂತು. ಏನ್ ದಾರಿ ಅಪ್ಪ ಅದ ಅಂತ ಹೇಳಿದ್ರೆ 4 ಮಂದಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಕೊನೆಗೆ ಒಳ್ಳೇದಾಗುತ್ತೆ ಅಂತೇಳಿ ಒಂದು ದಾರಿಯಲ್ಲಿ ಹಾದಿ ಸಿಕ್ತು. ಆ ಹಾದಿಯಲ್ಲಿ ನಾವು ಹೋಗುತ್ತಾ ರವಿ ಬಸವರಾಜ್ ಸಾಹೇಬ್ರು ಇರ್ಬೋದು, ಬಸವರಾಜ್ ಸಾಹೇಬ್ರು ಇರ್ಬೋದು, ಅಂಪಯ್ಯ ಸಾಹೇಬ್ರು ಇರ್ಬೋದು, ಜೊತೆಗೆ ಇವಾಗ ನಮ್ಮ ವಿಜಯ್ ಕುಮಾರ್ ಯಾವುದೇ ಒಳ್ಳೆ ಕೆಲಸಗಳು ಮಾಡಿ ಅವರು ನಮಗೆ ಜಾತಿ ಧರ್ಮ ಭೇದ ಭಾವ ವಿಜಯ್ ಕುಮಾರ್ ಪ್ರತಿಯೊಂದು ಜನಕ್ಕೆ ಇದು ಇಲ್ಲೇ ಮಾಡೋಣಪ್ಪ ಅಂತ ಹೇಳಿದ್ರೆ ಸತ್ತ ಉರುಸ್ ಮಾಡಿದ್ರು ಬರ್ತಾರೆ. ವಿಜಯ್ ಕುಮಾರ್ ಮಂತ್ರಾಲಯ ಹೊಡಿದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬರ್ತಾರೆ, ಕರೀತಾರೆ. ನಮಗೆ ಯಾವುದೇ ಕಾರ್ಯಕ್ರಮಗಳೆಲ್ಲ ಅವ್ರು ನಮ್ಗೆ ಕರೀತಾರೆ, ನಾವು ಅವ್ರು ಕರೀತು. ಪ್ರಕಾಶ್ ಇರ್ಬೋದು, ವಿನೋದ್ ಇರ್ಬೋದು, ಇರ್ಪಕ್ಷಿ ಇರ್ಬೋದು, ಆಮೇಲೆ ನಮ್ಮ ಜೋಳಿಕಿ, ಆಮೇಲೆ ಶಫಿ ಅವರು ಎಲ್ಲ ನಮ್ಗೆ ಸಾಥ್ ಪಡ್ತಾರೆ. ಸಲೀಂ, ಸಮೀರ್, ಮುಸ್ತಫಾ, ಸಮೀರ್, ಕಾಮೇಶ್, ಅಂಪಯ್ಯ, ಆಸಿಫ್ ಕುರೇಶಿ, ರೆಹಮತ್, ಚನ್ನಬಸವ ಅವರು ಪ್ರತಿ ಟೈಮ್ ನಮ್ಗೆ ಯಾವ್ದಕ್ಕ ಕಾರ್ಡ್ ಕೊಟ್ಟು ಹೋಗ್ತಿದ್ರು. ನಾವು ಅಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದೆ. ಅಲ್ಲಿ ಇರಕ್ಕೆ ಆಗ್ತಿದ್ದಿಲ್ಲ. ನಮ್ಮ ರೆಹಮತ್ ಈ ಸಲ ಏನ್ ಮಾಡಿದ, ಅಣ್ಣ ಹಿಂಗೆ ಮಾಡಕತ್ತೀವಿ, ಪ್ರಗತಿ ಕಾಲೋನಿಯಲ್ಲಿ ನಾವು 2 ಪ್ಲಾಟ್ ಕೊಟ್ಟಿವಿ ಅಣ್ಣ. 8 ಲಕ್ಷ 9 ಲಕ್ಷ ನಡೆದೈತೆ. ನಾವು ಏನು 5 ಲಕ್ಷಕ್ಕೊಂದು ಪ್ಲಾಟ್ ಕೊಟ್ಟಿವಿ ಅವರಿಗೆ. 2 ಪ್ಲಾಟ್ ತಗೊಂಡಾರ ಅವರು. ಸೂರ್ಯಬಾಬು SR ಗ್ರೂಪ್ ಡೆವಲಪರ್ಸ್ ಕಂಪೌಂಡ್ ಕಟ್ಟಿ ಕೊಡಕತ್ತಾರ ಅವರು. ಮತ್ತೆ ನಾನು ಕೂಡ ರೊಕ್ಕ ಹಾಕಿನ ಮತ್ತೆ 2 ರೂಮ್ಗಳು ಮಾಡಿ ಅವರಿಗೆ ಟೀಮ್ಗಿನ ಹಾಕಿ ಪ್ರತಿಯೊಂದು ಅದಕ್ಕೆ ಏನ್ ಸಾಥ್ ಕೊಡ್ಬೇಕು ಅದು ಸಾಥ್ ಕೊಡ್ಬೇಕಂತೇಳಿ ನಾವು ಮನಸ್ಸಾಗ ಅನ್ಕೊಂಡೇಳ. ಆಯ್ತಪ್ಪ ನೀವು ಒಳ್ಳೆ ಕೆಲಸ ಮಾಡಕತ್ತೀರಿ ಅಂತೇಳಿ ನನ್ನೊಂದು 50,000 ಇರ್ಲಿಯಪ್ಪ. ಲಾಸ್ಟ್ ಟೈಮ್ ಇಫಾ ಫೌಂಡೇಶನ್ ರಾಯಚೂರಿಗೆ ಕೊಟ್ಟಿದ್ದೆಪ್ಪ ವೃದ್ಧಾಶ್ರಮಕ್ಕೆ. ಈ ಸಲ ನಾನು ಇಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಎಲ್ಲ ಯಾವುದೇ ಕಾರ್ಯಕ್ರಮಗಳು ಬಸವರಾಜ್ ಸಾಹೇಬ್, ರವಿ ಬಸವರಾಜ್ ಸಾಹೇಬ್ ಕೆಲಸಗಳು ಪ್ರತಿಯೊಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ನಾವು. ಏನಪ್ಪ ಊಟ ಹಸುವಾಗಿದೆ ಹೇಳ್ಬೇಕಂತ ಹೇಳಿದ್ರೆ ರವಿ ಬಸವರಾಜ್ ಅಜಪ ವೀರ, ಅದಕ್ಕೆ ಶತ್ರುನೇ ಇಲ್ಲಪ್ಪ. ಬಸವರಾಜ್ ಸಾಹೇಬರಿಗೆ ಶತ್ರು ಇಲ್ಲ, ರವಿ ಸಾಹೇಬರಿಗೆ ಶತ್ರು ಇಲ್ಲ. ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಕಂಡ ಏಕೈಕ ವ್ಯಕ್ತಿಗಳು ಅಂತ ಹೇಳಿದ್ರೆ ಬಸವರಾಜ್ ಸಾಹೇಬ್, ರವಿ ಬಸವರಾಜ್ ಸಾಹೇಬ್. ಅವ್ರ ಜೊತೆಗೆ ಅಂಪಯ್ಯ ಸಾಹೇಬ್, ಮಾನವೀಯ ಅಂಪಯ್ಯ ಸಾಹೇಬ್ ಮೊನ್ನೆ ಅವರಿಗೆ ಸ್ವಲ್ಪ ಆರಾಮಿದ್ದಿಲ್ಲ. ಬೆಂಗಳೂರಿನಲ್ಲಿ ನೋಡೋದಿತ್ತು ಜನಜಾತ್ರೆ, ಅರ್ಧ ಮಾನವೀಯ ಕಾಣಕತ್ತಿತ್ತು. ನಮ್ಮ ಅಂಪಯ್ಯ ಸಾಹೇಬರಿಗೆ ಆರಾಮಿದ್ದಿಲ್ಲ ಅಂತ ಹಾಸ್ಪಿಟಲ್ ಅವರು ವೈಜಾಗ್ ತೊಗೊಳಕತ್ತಿದ್ರು. ಏನ್ ಗಾಡಿಗಳು, ಏನ್ ಪಬ್ಲಿಕ್. ನಾನು ಹೇಳ್ತೀನಿ 3 ಗಾಡಿ ಆಟೋ ತಗೊಂಡು ಹಳ್ಳಿಗಳಿಂದ ಹೋಗಿ ಮಂದಿ ನಮ್ಮ ಅಂಪಯ್ಯ ಸಾಹೇಬರ ಸಲ ನೋಡಕ. ಅದು ಎಂತ ಪ್ರೀತಿ, ಎಂತ ವಿಶ್ವಾಸ ನಮ್ಮ ಅಂಪಯ್ಯ ಸಾಹೇಬರ ಮೇಲೆ. ಅವಾಗ ಅದೇನೋ ವಿಶ್ವಾಸ ಅಂತ ಹೇಳಿದ್ರೆ ಬಸವರಾಜ್ ಸಾಹೇಬರು ಅವ್ರಿಗೆ ಇದು ಕೊಟ್ಟಾರ. ಯಾವುದೇ ಕೆಲಸ ನಮ್ಮ ಅಂಪಯ್ಯ ಸಾಹೇಬರಿಗೆ ಯಾವುದೇ ಯಾರು ಮಂದಿ ಕೇಳಿದ್ರು ಆಯ್ತಪ್ಪ ಬಸವರಾಜ್ ಸಾಹೇಬ್ ಅಂತ ಹೇಳಿ ಕೆಲಸ ಮಾಡಿಬಿಡಮ್ಮ, ನಮ್ಮ ಸಾಬ್ ಬರ್ಲಪ್ಪ ಅಂತ ಹೇಳ್ತಾರ. ಆ ವಿಶ್ವಾಸ ನೋಡ್ಕೊಂಡ್ ಬಂದ್ವಿ ಅವ್ರದ್ದು 40 ವರ್ಷದಿಂದ. ಜೊತೆ ಗಫೂರ್ ಸಾಬ್ 3 ದಿವಸ ಅಲ್ಲೇ ಹಾಸ್ಪಿಟಲ್ ಆಗಿದ್ರು, ಅಂಪಯ್ಯ ಸಾಹೇಬ್ ಆರಾಮಿಲ್ಲ ಅಂತ. ಇದೇನಂದ್ರೆ ಜಾತಿ ಧರ್ಮ ಭೇದ ಭಾವಗಳು ಇಲ್ಲ. ಈಗಿನ ಕಾಲದ ಈ ಟೈಮ್ನಾಗ ಆ ಸಂಘಗಳು ಈ ಸಂಘಗಳು ಅಂತೇಳಿ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ. ನಮ್ಮ ಮಾನವಿ ತಣ್ಣಗಿಟ್ಟಾರ, ಸಜ್ಜಲ್ ಸರ್ದಾರ ರೆಹಮತುಲ್ಲಾ ತಣ್ಣಗಿಟ್ಟಾರ, ಮಲ್ಲಿಕಾರ್ಜುನ್ ತಾತ ತಣ್ಣಗಿಟ್ಟಾನ. ಈಗ ಬಂದ್ರೆ ಎಲ್ಲ ಮದುವೆ ಸಿಗ್ತಾಳ, ಬಂದ್ರೆ ಪೊಟ್ಟ ಸಿಗ್ತಾರ, ಮಾರ ಮದುವೆ ಸಿಗ್ತಾರೆ. ಪ್ರತಿಯೊಂದು 4 ಕಡೆ ಎಲ್ಲ ಹೊಲಿಹೊಲ್ಲಗಳು ಇದಾವ, ದೇವರುಗಳು ಇದಾವ. ಪ್ರತಿಯೊಂದು ನಮ್ಮ ಮಾನವಿ ತಣ್ಣಗಿಟ್ಟಾರ. 2-3 ಸ್ವಲ್ಪ ದೆವ್ವಗಳು ಬರ್ತಿರ್ತಾವ ಮಾನವಾಗ, ಉಲ್ಟಾ ಪಲ್ಟ ಕೆಲಸ ಮಾಡ್ತಿರ್ತಾವ. ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಳ್ಳಿ ಅಂತೇಳಿ ನಾನು 2 ಮಾತಾಡ್ತಾ ಮಾತನ್ನು
सीडॉल लुब्रिकेंट ऑयल अब रायचूर में भी दस्तयाब है। जी हाँ, रायचूर में अथराइज डिस्ट्रीब्यूटर हैं मोहम्मद इमरान कमर एंटरप्राइजेस, नियर मस्जिद औलिया, ऑटो नगर, रायचूर। तो फिर अपनी गाड़ियों की स्मूथ राइडिंग के लिए आज ही रब्त कीजिए और खरीदिए सीडॉल लुब्रिकेंट ऑयल।